ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹೆಲ್ದಿಯಾಗಿರೋ ಸೋಯಾ ಚಂಕ್ಸಿಂದ ಮಾಡೋ ಒಂದು ಕರಿನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಸೋಯಾ ಚಂಕ್ಸನ್ನು ತೊಳೆದು ಬಿಸಿನೀರಲ್ಲಿ ಸ್ವಲ್ಪ ಒಂದು 10-15 ನಿಮಿಷ ನೆನೆಸಿಟ್ಕೊಳ್ಬೇಕು. ಆಮೇಲೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ನಾವು ಕರಿ ಮಾಡ್ಬೋದು. ನೋಡಿ ಈ ರೀತಿ ಬೆಂದುಬಿಟ್ಟು ನೀರಲ್ಲಿ ಒಂದು 10 ನಿಮಿಷ 15 ನಿಮಿಷ ನೆನೆಸಿಟ್ರೆ ಈ ಥರ ದಪ್ಪ ಆಗಿರುತ್ತೆ. ಅದನ್ನೆಲ್ಲ ನೀರು ಹಿಂಡಿ ಚೆನ್ನಾಗಿ ತೆಕ್ಕೊಂಡು ಬಿಡಬೇಕು. ಒಂದು ಸ್ವಲ್ಪ ಸಹ ನೀರಿಲ್ದಿದ್ದಂಗೆ ತೆಕ್ಕೊಂಡ್ಬಿಡಿ. ಈ ರೀತಿ ತೆಕ್ಕೊಂಡಾದಮೇಲೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು. ಒಂದು 5-6 ನಿಮಿಷನೇ ಒಂಥರ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡ್ರೆ ಅದು ಆಮೇಲೆ ಹಾಕಿದಾಗ ಬೆಂದು ಅದಕ್ಕೆ ಉಪ್ಪು ಗಿಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆಗೆ ಹಾಕುವಾಗ. ಅದಕ್ಕೋಸ್ಕರ ಈ ರೀತಿ ಫಸ್ಟ್ ಒಂದು ಸರಿ ಅದನ್ನು ಬಾಡಿಸಿ ಇಟ್ಕೊಂಡಿರಬೇಕು. ಒಂದು 5-6 ನಿಮಿಷನೇ ಚೆನ್ನಾಗಿ ಬಾಣಲೆಯಲ್ಲಿ ಹಾಕಿಬಿಟ್ಟು ಬಾಡಿಸ್ಕೊಂಡ್ಬಿಡಿ. ನೋಡಿ ಈ ರೀತಿ ನೀರನ್ನ ಎಲ್ಲ ತೆಗೆದು ಗಟ್ಟಿ ನೀರು ಇಲ್ಲದಿದ್ದರೆ ಚಟ ಅನ್ನುತ್ತೆ. ಚೆನ್ನಾಗಿ ನೀರನ್ನು ಆದಷ್ಟು ಕೈಯಲ್ಲಿ ಹಿಂಡಿಬಿಟ್ಟು ತೆಗೆದು ಹಾಕ್ಕೊಳ್ಳಿ. ಆಮೇಲೆ ಒಂದು 5-10 ನಿಮಿಷ ಬಾಡಿಸಾದ್ಮೇಲೆ ಅದನ್ನು ಬೇರೆ ಕಡೆ ಎತ್ತಿಟ್ಕೊಂಡು ಬಿಡೋಣ. ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ನೀರೆಲ್ಲ ಹೋಗಬೇಕು. ಹೋಗಿ ಒಂದು ಸ್ವಲ್ಪ ಚೂರು ಬ್ರೌನ್ ಆಗುತ್ತೆ. ಅದು ಆ ಥರ ಆದಾಗ ಅದನ್ನು ತೆಗೆದಿಟ್ಕೊಂಡು ಬಿಡಬೇಕು. ಆಮೇಲೆ ಅದನ್ನು ಕೊನೆಗೆಲ್ಲ ಆದಮೇಲೆ ಲಾಸ್ಟ್ ಮಸಾಲೆ ಕುದೀತಾ ಇರುವಾಗ ಬೆರೆಸೋದಷ್ಟೇ. ಹಾಗಾಗಿ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಅದೇ ಬಾಣಲೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಏಲಕ್ಕಿ, 1 ಏಲಕ್ಕಿ ಹಾಕಿದ್ದೆ ಅಷ್ಟೇ ನಾನು. ಒಂದು 2-3 ಇದು ಲವಂಗ, ಆಮೇಲೆ 1 ಚಕ್ರ, 1 ಪಲಾವ್ ಎಲೆ, ಒಂದು ಸ್ವಲ್ಪ ಸೋಂಪು ಎಲ್ಲನೂ ಹಾಕ್ಕೊಳ್ಬೇಕು. ನಾವು ಮಸಾಲೆ ಪಲಾವ್ಗೆಲ್ಲ ಹಾಕ್ಕೊಳ್ತೀವಲ್ಲ ಅದೇ ರೀತಿ ಎಲ್ಲನೂ ಇದಕ್ಕೂ ಹಾಕ್ಕೊಳ್ಬೇಕು. ಇಷ್ಟೇ ಸಾಕು. ತುಂಬ ಜಾಸ್ತಿ ಅಂದರೆ ಸ್ಮೆಲ್ ಒಂಥರ ಜಾಸ್ತಿ ಆಗುತ್ತೆ. ಸ್ವಲ್ಪ ಹಾಕಿ ಅಷ್ಟೇ. ಹಾಕಿಬಿಟ್ಟು ಎಲ್ಲ ಅದನ್ನು ಒಂದು 5 ನಿಮಿಷ ಎಲ್ಲ ಇದು ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕಲ್ವ, ಅದಕ್ಕೆ ಅದನ್ನು ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ 1 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿರಬೇಕು, ಅದನ್ನು ಹಾಕಬೇಕು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸಿದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ನಾನು ಫ್ರೆಶ್ಶಾಗಿ ಮನೆಯಲ್ಲೇ ತುರಿದುಬಿಟ್ಟು ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಆಮೇಲೆ ಈರುಳ್ಳಿ ಬೆರೆಸ್ಕೊಂಡೆ. 1 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಬೆರೆಸ್ಕೊಂಡೆ. ಆ ಈರುಳ್ಳಿ ಸ್ವಲ್ಪ ಒಂಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಅದಾದಮೇಲೆ ನೀವು ಟೊಮೆಟೊ ಹಾಕಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಇದಾಗಿ ಹೀಗೆ ಬ್ರೌನ್ ಆಗುತ್ತೆ ಈರುಳ್ಳಿ. ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ಅದನ್ನು ಹಾಗೆ ಸ್ವಲ್ಪ ಹೊತ್ತು 1-2 ನಿಮಿಷ ಆದಮೇಲೆ ಅದಕ್ಕೆ ನೀವು ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ ಖಾರ ಪುಡಿ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಈ ರೀತಿ ಎಲ್ಲನೂ ಒಂದು ಸ್ಪೂನ್ ಆಗೋಷ್ಟು ಖಾರ ನೀವು ನೋಡ್ಕೊಳ್ಳಿ. ನಿಮಗೆ ಖಾರ ಬೇಕಂದರೆ ಖಾರ ಹಾಕ್ಕೊಳ್ಬೋದು, ಇಲ್ಲದೇ ಇದ್ದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ. ಅದನ್ನೆಲ್ಲ ಈ ರೀತಿ ಚೆನ್ನಾಗಿ ಮತ್ತೆ ಬೆರೆಸಬೇಕು. ಈಗ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಎಲ್ಲದ್ರ ಜೊತೆ ಅದು ಬೆರೆಯುತ್ತೆ. ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಮಸಾಲೆಗಳೆಲ್ಲ, ಧನಿಯಾ 1 ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಅದನ್ನು ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಬೆರೆಸಿ ಆದಮೇಲೆ ಮೇಲಿಂದ ಒಂಚೂರು ನೀರು ಹಾಕಿಬಿಟ್ಟು ಮುಚ್ಚಿಟ್ಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಅದು ಬೆಂದ್ಕೊಳ್ಳಿ. ನೀರೆಲ್ಲ ಹೋಗುತ್ತೆ, ಒಂಥರ ಇದಾಗುತ್ತೆ, ಚೆನ್ನಾಗಿ ಬೇಯುತ್ತೆ, ಅದೆಲ್ಲ ಮಸಾಲೆಗಳೆಲ್ಲ ಚೆನ್ನಾಗಿ ಬೆರೆಯುತ್ತೆ. ಹಾಗೆ ಬಿಟ್ಬಿಡಿ. ಆಮೇಲೆ ನೋಡಿ ಕುದ್ದು ನೀರೆಲ್ಲ ಹೋಗುತ್ತೆ. ಅಷ್ಟೊತ್ತಿಗೆ ನೀವು ಇದು ಹಾಕ್ಕೋಬೇಕು. ನಾವು ಸೋಯಾ ಚಂಕ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಬೆರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಇದು ರೀತಿ ಒಲೆ ಮೇಲೆ ಮಾಡಿ. ಅದು ಕೆಲವರಿಗೆ ಈ ರೀತಿ ನೀರಾಗಿರಬೇಕು ಅಂದರೆ ಈಗಲೇ ತೆಗೆದು ಬಿಡ್ಬೋದು. ಇಲ್ಲ ಇನ್ನೂ ಚೆನ್ನಾಗಿ ಬಾಡಿದ್ರೆ ಅದು ಒಂಥರ ಪಲ್ಯ ಥರ ಚೆನ್ನಾಗಾಗುತ್ತೆ ಕರಿ.
ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡಿ. ನೋಡಿ ಈ ರೀತಿ ಎಲ್ಲನೂ ನೀರು ಹೋಯಿತು. ಇದು ಒಂಥರ ಇನ್ನೂ ಟೇಸ್ಟಿಯಾಗಿರುತ್ತೆ ಕರಿ. ನೀರು ಒಂಥರ ಗ್ರೇವಿ ಥರ ಇರಬೇಕಂದ್ರೇ ಬೇಗ ಎತ್ತಿಟ್ಕೊಂಡು ಬಿಡ್ಬೋದು. ಸೊ ಎರಡು ಥರನೂ ಮಾಡ್ಬೋದು. ನೋಡಿ ತುಂಬ ಒಂಥರ ಚೆನ್ನಾಗಾಯ್ತು. ಇದು ಸೋಯಾ ಚಂಕ್ಸ್ ತುಂಬ ಒಳ್ಳೆಯದು ಹೆಲ್ತಿಗೂ. ನೀವು ಸಹ ಖಂಡಿತ ಮಾಡಿ ನೋಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.